ನಮಸ್ಕಾರ ಆತ್ಮೀಯ ಮಾಧ್ಯಮ ಮಿತ್ರರೇ. ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು, ಪ್ರಾದೇಶಿಕ ಆಯುಕ್ತರ ಒಟ್ಟಿಗೆ ಸೇರಿ ಮಾಧ್ಯಮಗಳ ಮೂಲಕ ಮೈಸೂರನ್ನು ಸ್ವಚ್ಛ ನಗರಿಯನ್ನಾಗಿ ಮಾಡ್ತೇವೆ, ಕ್ಲೀನ್ ಸಿಟಿ ಮಾಡ್ತೇವೆ ಅಂತ ಪ್ರಚಾರ ಮಾಡ್ತಿದ್ದಾರೆ. ಆದರೆ ದುರಂತ ಏನಂತ ಹೇಳಿದರೆ, ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳು ಹೆಚ್ಚಾಗ್ತಿವೆ. ಇದಕ್ಕೆ ಸಂಬಂಧಿಸಿದಂತೆ ಉತ್ತಮ ಮಾರ್ಗಸೂಚಿ ಮಾಡಿ ಜನರಿಗೆ ಪ್ರತಿದಿನ ಕಿರಿಕಿರಿ ಇರುವುದರಿಂದ ಸಮಸ್ಯೆ ಅಪಘಾತಗಳು ಯಾಕೆ ಸಂಭವಿಸ್ತಿವೆ ಅಂತ ಪರ್ಯಾಯ ವ್ಯವಸ್ಥೆ ಮಾಡಿ. ಅಂದರೆ ಅದು ಬಿಟ್ಟು ಅವರಿಗೆ ಇಷ್ಟ ಬಂದಂತೆ ಕಾನೂನು ಪಾಲನೆ ಮಾಡದೆ ಹಣ ಮಾಡುವುದು ಹೇಗೆ? ಭ್ರಷ್ಟ ರಾಜಕಾರಣಿಗಳ ಮಾತಿಗೆ ಮುನ್ನಡೆ ನೀಡಿ ಪಾದಚಾರಿಗಳಿಗೆ ಹಾಗೂ ವಾಹನ ಚಾಲಕರಿಗೆ ಕಿರಿಕಿರಿಯನ್ನು ಉಂಟು ಮಾಡಿ ಹಣ ಮಾಡುವ ಉದ್ದೇಶದಿಂದ ಸಮಸ್ಯೆ ಇರುವ ಕಡೆ ಬಿಟ್ಟು ಸಮಸ್ಯೆಗಳು ಇಲ್ಲದ ಕಡೆ ರಾಜಕಾರಣಿಗಳ ಗುಲಾಮರಾಗಿ ಬಕೆಟ್ ಹಿಡಿಯುವುದಕ್ಕೆ ನಿಂತಿರುವ ರಣಹೇಡಿ ಅಧಿಕಾರಿಗಳಿಂದ ಇವತ್ತು ಮೈಸೂರಿನ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಇಡುವ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಅದರಿಂದ ಮೈಸೂರಿನ ಜನತೆ ನೆಮ್ಮದಿಯಿಂದ ಬದುಕಲು ಸಾಧ್ಯ ಇಲ್ಲ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ಸರಿಪಡಿಸಲು ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ಕಪ್ಪು ಪಟ್ಟಿಯನ್ನು ಧರಿಸಿ ಉಗ್ರವಾಗ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ವರ್ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬಳಗದ ಸದಸ್ಯರಾದ ಕಬಿನಿ ಸುರೇಶ್, ಸೋಮೇಶ್, ಶಿವ ಮಹಾದೇವಪ್ಪ, ಹರೀಶ್, ನಂಜುಂಡ, ದಿನೇಶ್ ಅವರು ಉಪಸ್ಥಿತರಿದ್ದರು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಮಾನ್ಯ ಜಿಲ್ಲಾಧಿಕಾರಿಗಳು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು, ನಮ್ಮ RC ಅಧಿಕಾರಿಗಳು ಎಲ್ಲ ಒಗ್ಗಟ್ಟಾಗಿ ಮೈಸೂರಿನ ಸ್ವಚ್ಛ ನಗರಿ ಮಾಡಬೇಕು, ಕ್ಲೀನ್ ಸಿಟಿ ಮಾಡಬೇಕು ಅಂತ ಹೊರಟಿದ್ದೀರಿ. ಈ ಕ್ಲೀನ್ ಸಿಟಿ ಮಾಡಕ್ಕೋಸ್ಕರ ಹಣ ಮಾಡಕ್ ಹೊರಟಿದ್ದೀರೋ, ಜನಗಳ ಹಿತ ಕಾಪಾಡಕ್ ಹೊರಟಿದ್ದೀರೋ, ಸಾಂಸ್ಕೃತಿಕ ನಗರದ ಹೆಸರು ಉಳಿಸಕ್ ಹೊರಟಿದ್ದೀರೋ? ಕ್ಲೀನ್ ಸಿಟಿ ಅಂದ್ರೆ ಏನು? ಸಾರ್ವಜನಿಕರು ಪಾದಚಾರಿಗಳು ಓಡಾಡಕ ರಸ್ತೆಗಳಲ್ಲಿ ಇವತ್ತು ಫುಟ್ಪಾತ್ಗಳಿಲ್ಲ. ಸಾರ್ವಜನಿಕರು ಓಡಾಡೋ ರಸ್ತೆಗಳು ಸ್ವಚ್ಛತವಾಗಿಲ್ಲ. ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡಬೇಕು ಅಂದ್ರೆ ಎಲ್ಲೂ ಮೈಲಿಗಟ್ಟಲೆ ಹುಡುಕೊಂಡು ಹೋಗ್ಬೇಕು ಶೌಚಾಲಯಗಳನ್ನ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಹೆಚ್ಚುವರಿ ಆಯುಕ್ತರೇ, ನಿಮಗೆ ಈ ಪ್ರಶ್ನೆ ಮಾಡ್ತಿರೋದು. ನಮಗೆ ಬಿಡುವಿಲ್ದಿರಂತ ಹೊತ್ತಲ್ಲಿ ನಿಮ್ಗೆ ಪ್ರಶ್ನೆ ಮಾಡಕ್ ಆಗಿರ್ಲಿಲ್ಲ. ಇವತ್ತು ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆ ಕರೆದ ನಂತರ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ಕ್ಲೀನ್ ಸಿಟಿ ಮಾಡ್ಬೇಕು ಅಂತ ಹೊರಟಿದ್ದೀರಿ, ಸ್ವಚ್ಛ ನಗರಿ ಮಾಡ್ಬೇಕು ಅಂತ ಹೊರಟಿದ್ರಿ. KR ಸರ್ಕಲ್ ಇಂದ KR ಆಸ್ಪತ್ರೆವರೆಗೂ ಪಾದಚಾರಿಗಳೇನಾದ್ರು ಹೋದಾಗ ಓಡಾಡಕ್ಕೆ ಅನುವು ಮಾಡ್ಕೊಟ್ಟಿದ್ದೀರಾ? ಪಾದಚಾರಿಗಳು ನೆಮ್ಮದಿಯಾಗಿ ಓಡಾಡಕ್ ಆಗುತ್ತಾ? ಅಪಘಾತಗಳಾಗ್ತಾ ಇದೆ. ದಿನದಿಂದ ದಿನ ಅಪಘಾತಗಳು ಹೆಚ್ಚುತ್ತಾ ಇದೆ. ಯಾಕಂದ್ರೆ ಪಾದಚಾರಿಗಳ ರಸ್ತೆಯನ್ನ ಫುಟ್ಪಾತ್ ವ್ಯಾಪಾರಿಗಳು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ್ನ ನಾವು ಧಿಕ್ಕರಿಸ್ತಾ ಇಲ್ಲ, ಅವ್ರನ್ನ ಕಡೆಗಣಿಸ್ತಾ ಇಲ್ಲ. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಫುಟ್ಪಾತ್ ತೆರವುಗೊಳಿಸಿ, ಆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಸರ್ಕಾರಕ್ಕೆ ಆದಾಯವನ್ನು ಗಿಟ್ಟಿಸ್ಕೊಳ್ಳಿ. ತಿಂಗಳಿಗೆ ಇಷ್ಟು ಕಟ್ಟಬೇಕು ಅಂತ ಅವ್ರಿಗೆ ಒಂದು ಒಳ್ಳೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿ ಅವ್ರನ್ನ ತೆರವುಗೊಳಿಸಕ್ಕೆ ನಿಮ್ಗೆ ಯೋಗ್ಯತೆ ಇಲ್ದಿದ್ಮೇಲೆ, ನಿಮ್ಗೆ ದಕ್ಷತೆ ಇಲ್ದಿದ್ಮೇಲೆ, ನಿಮ್ಗೆ ಪೌರೋಸ ಇಲ್ದಿದ್ಮೇಲೆ, ನಿಮ್ಗೆ ಪಾರದರ್ಶಕ ಇಲ್ದಿದ್ಮೇಲೆ ಕ್ಲೀನ್ ಸಿಟಿ ಅಂತ ಎಲ್ಲಿ ಹೇಳಕ್ ನಿಮ್ಗೆ ಯೋಗ್ಯತೆ ಇದೆ? ಸ್ವಚ್ಛ ನಗರಿ ಅಂತ ಹೇಳ್ಕೊಳಕ್ ಎಲ್ಲಿ ಯೋಗ್ಯತೆ ಇದೆ? ಜಿಲ್ಲಾಧಿಕಾರಿಗಳೇ, ನಾಳೆ ಸ್ವಚ್ಛ ನಗರಿ ಬಗ್ಗೆ ಜಾಥಾ ಮಾಡ್ತೀವಿ ಅಂತ ಮಾಧ್ಯಮಗಳ ಮುಖಾಂತರ ಮಾತಾಡ್ತೀರಿ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ನಿಮ್ಗೆಲ್ಲ ಯಾಕ್ರಿ ಅಧಿಕಾರ? ಕೈ ತುಂಬಾ ಸಂಬಳ ತಗೊಂಡು ಕಾಟಾಚಾರಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬೇಜವಾಬ್ದಾರಿ ಅಧಿಕಾರ ನಡೆಸ್ತಾ ಇದ್ರಲ್ಲ, ನಿಮಗ್ ನಾಚಿಕೆ ಆಗ್ಬೇಕು. ನೀವು ತಲೆ ತಗ್ಗಿಸ್ಬೇಕು. ಈ ಕೂಡಲೇ ರಾಜೀನಾಮೆ ನೀಡಬೇಕು. ಪಾರದರ್ಶಕ ಆಡಳಿತ ಮಾಡ್ತೀನಿ ಅಂದ್ರೆ ಯಾವ ರಾಜಕಾರಣಿಗಳಿಗೂ ಯಾವ ರಾಜಕಾರಣಿಗಳು ಒತ್ತಡಕ್ಕೂ ಒಳಗಾಗಬಾರ್ದು. ನೀವು ಯಾವ ಸಮಾಜದ ಕಪಿ ಮುಷ್ಟಿಲಿ ಸಿಲುಕಿರಬಾರ್ದು. ನೀವು ಸರ್ಕಾರಿ ಅಧಿಕಾರಿಗಳು ಅಂದ್ರೆ ದೇವ್ರ ಕೆಲಸ ಮಾಡೋರು ಅಂತ ಜನ ಭಾವಿಸ್ಕೊಂಡಿದೀವಿ. ಆದ್ರೆ ನೀವು ದೇಯಿಗಳ ರೀತಿ ವರ್ತನೆ ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಬೇವು ಸೊಪ್ಪು ಕಟ್ಟಿ ಏಟು ವಿದ್ಯೆ ಬೀಳ್ತವೆ. ನಿಮ್ಗೆ ಯೋಚನೆ ಮಾಡಿ. ಜನ ಸಮಸ್ಯೆಗಳು ಸಿಗಾಕೊಂಡಿದ್ದಾರೆ, ಸಾಲದ ಸುಳಿಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ತಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಓದ್ಸಕ್ಕೆ ಆಗ್ತಾ ಇಲ್ಲ, ಜೀವನ ನಡೆಸಕ್ ಆಗ್ತಾ ಇಲ್ಲ. ಅದರಿಂದ ಬೀದಿಗೆ ಬರ್ತಾ ಇಲ್ಲ. ಜನ ರೋಸ್ ಹೋಗಿ ಬೀದಿಗೆ ಬಂದ್ರೆ ನಿಮಗೆ ಉಳಿಗಾಲವಿಲ್ಲ. ಅಲ್ಲಿಗಂటే ಅವಕಾಶ ಮಾಡಿಕೊಡ್ಬೇಡಿ ಮಾನ್ಯ ಜಿಲ್ಲಾಧಿಕಾರಿಗಳೇ, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ.
ಈ ಮೈಸೂರು ಸಂಬಂಧಪಟ್ಟಂತ ಹೆಚ್ಚುವರಿ ಅಧಿಕಾರಿಗಳೇ, ನಿಮಗೆ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಹೃದಯಪೂರ್ವಕವಾಗಿ ಮನವಿ ಮಾಡ್ಕೊತೇವೆ. ಯಾವ ರಾಜಕಾರಣಿಗಳ ಒತ್ತಡಕ್ಕೂ ಮಣಿದೇನೆ ಪಾರದರ್ಶಕವಾಗಿ ಸಂವಿಧಾನಬದ್ಧವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಾರ್ಗದರ್ಶಕರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾರ್ಗದರ್ಶಕವಾಗಿ ಮಾಡಿ ನಿಮ್ಮ ಬೆಂಬಲವಾಗಿ ನಾನು ಗೆಲ್ತೇವೆ. ನೀವು ಜನ ವಿರೋಧಿ ಕೆಲಸ ಮಾಡಿದ್ರೆ ನಿಮ್ಮನ್ನ ನಾವು ಧಿಕ್ಕರಿಸ್ತೇವೆ, ನಿಮಗೆ ಚೀಮಾರಿ ಹಾಕ್ತೇವೆ, ನಿಮ್ಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೇವೆ. ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ಕೊಳ್ಳಬೇಕು, ನಿಮ್ಮನ್ನ ಹೊಗಳಿಸ್ಕೊಳ್ಳಬೇಕು, ನಿಮ್ಮ ಪರ ನಾವು ಧ್ವನಿ ಎತ್ತಬೇಕು. ಈ 3 ಜನ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವುದರ ಮೂಲಕ ಕ್ಲೀನ್ ಸಿಟಿ ಮಾಡಬೇಕು. ಏನ್ ಮೈಸೂರು ಸ್ವಚ್ಛ ನಗರ ಮಾಡಬೇಕು ಅಂತ ಹೊರಟಿದ್ರಿ, ಮೊದಲು ಫುಟ್ಪಾತ್ ತೆರವುಗೊಳಿಸಿ, ಮೊದಲು ಅಕ್ರಮಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅಕ್ರಮ ಅನ್ಯಾಯ ಎಲ್ಲೆಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಜಾಗೃತರಾಗಿ. ಎಲ್ಲಿ ಕೆರೆ ಕಟ್ಟೆಗಳು ಮುಚ್ಚಿದ್ದಾರೆ ಕೆರೆ ಕಟ್ಟೆಗಳು ಉಳಿಸಿ, ಎಲ್ಲಿ ಸರ್ಕಾರಿ ಭೂಮಿಯನ್ನ ರಾಜಕಾರಣಿಗಳು ವಶಪಡಿಸ್ಕೊಂಡಿದ್ದಾರೆ, ಅಕ್ರಮ ಪ್ರವೇಶ ಮಾಡಿದರೆ ಅದನ್ನೆಲ್ಲ ಸರ್ಕಾರಕ್ಕೆ ವಶಪಡಿಸ್ಕೊಳ್ಳಿ. ಆಮೇಲೆ ನೀವು ಪೌರಸತ್ವ ತೋರ್ಸ್ರಿ, ಆಮೇಲೆ ನೀವು ಸ್ವಚ್ಛ ನಗರ ಮಾಡಕ್ ಹೋಗ್ರಿ. ಆವಾಗ ನಾವು ನಿಮ್ಮನ್ನ ಮೆಚ್ಕೋತೀವಿ, ನಿಮ್ಮನ್ನ ಆವಾಗ ಒಪ್ಕೋತೀವಿ ಅಂತ ಈ ಮೂಲಕ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ನಿಮಗೆ ಎಚ್ಚರಿಕೆ ಕೊಡುವುದರ ಮೂಲಕ ಮನವಿಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು.